ಪರು 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 ಯಾಕೆ ಪರು? ಪರಿಮಳ ಪರಿಮಳ ಯಾಕೆ ಬೇಜಾರಾಗಿದ್ಯಾ? ಹೋಗ್ರಿ, ಮನೆ ಕೆಲಸದೊಳಗೆ ಬಂದಿಲ್ಲ, ನೆನ್ನೆನೂ ಬಂದಿಲ್ಲ, ಇವತ್ತು ಬಂದಿಲ್ಲ. ನನಗೆ ಮನೆ ಕೆಲಸ ಮಾಡ್ಕೊಳಕ್ಕಾಗಲ್ಲ. ನನಗೆ ಪಾತ್ರೆ ತೊಳೆಯೋಕ್ಕೂ ನೆಲ ಒರೆಸ್ಕೊಡೋಕ್ಕೂ ನನಗೆ ಒಟ್ಟಿನಲ್ಲಿ ನನಗೆಲ್ಲ ಕೆಲಸ ಮಾಡ್ಕೊಡೋಕೆ ನನಗೆ ಮನೆ ಕೆಲಸದಳು ಬೇಕು ಅಂತ ಹೇಳಿದ್ದೀನಿ. ನೀವು ಅವಳನ್ನ ಬರೋದು ಕೇಳೋದೇ ಇಲ್ಲ. ಬರ್ತಾರೆ ಇರುಪರು. ಅದೇ ಅವಳದು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿತ್ತ ಹುಡುಗಿರ್ದು. ಅವನು ಎಗ್ರೆಸ್ ಅಂಗಡಿ ಆ ಹುಡುಗಿ ಯಾರೋ ರೀತ ತೆಗೀಲಿ ಅಂತ ಹೇಳಿ ಅವ್ನು ನಾಟಕ ಆಡ್ತಾ ಇದ್ದಾನೆ. ಅವ್ರ ಗಂಡ ಅವಳೇನು ಮಾಡ್ಬಿಟ್ಟಾಳೆ, ಅದನ್ನೆಲ್ಲ ವಿಡಿಯೋ ಮಾಡಿಬಿಟ್ಟಿದ್ದಾಳೆ. ಅದಕ್ಕೇನೆ ನಾನು ಹೆಂಗೆ ಗೊತ್ತೋ ನಮ್ಮ ಮನೆ ಕೆಲಸ ಮಾಡೋದಕ್ಕೆ ಬರ್ತಾಳಲ್ಲ ಅಂತ ಹೇಳಿ ಇವ್ರ ಕಡೆಗೆ ಏನೋ ಅನಿವಾರ್ಯ ಆಯಿತು ಅಂತ ಹೇಳಿ ಇವ್ರ ಕಡೆಗೆ ಹೇಳಿ ಬಂದೆ. ನನ್ನ ಹೆಂಡತಿಗೆ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅನ್ನೋದು ಗೊತ್ತು. ಅದಕ್ಕೆ ನಾನು ಇವ್ರ ಕಡೆಗೆ ಮಾತಾಡಿದೆ. ಪರು ಬರ್ತಾಳೆ, ಇವಾಗ ಬರ್ತಾಳೆ. ಹೇಳಿ ಬಂದಿದ್ದೀನಿ ಮನೆ ಕೆಲ್ಸಕ್ಕೆ ಬಾರಮ್ಮ, ಯಾರೂ ಇಲ್ಲ ಮನೆ ಕೆಲಸ ಮಾಡಿಕೊಡೋರು ಅಂತ ಹೇಳಿದ್ದೀನಿ. ಬರ್ತೀನಿ ನಡೀರಿ ಗೌಡ್ರೆ ಅಂತ ಹೇಳಿದಾಳೆ. ಬರ್ತಾಳೆ ಬಿಡು ಪರು. ನಾನು ಅದಕ್ಕೆ ಮತ್ತೆ ಅವ್ರ ಕಡೆಗೆ ಮಾತಾಡಿ ಹೆಂಗೋ ಮ್ಯಾನೇಜ್ ಮಾಡಿದೆ ಅತ್ಲಾಗೆ. ನೋಡೋಣ, ಊರಲ್ಲಿ ಯಾರು ಬರಲ್ಲ. ನೀನು ಸ್ವಲ್ಪ ನಿಧಾನವಾಗಿರಬೇಕು. ಕೆಲಸದವ್ರು ಬಂದರೆ ಹಂಗೆ ಹಿಂಗೆ ಅಂತ ಹೇಳಿ ಬೈತಾ ಇರ್ತೀಯ. ನೆಟ್ಟು ಕೆಲಸ ಮಾಡಿದ್ರೆ ಯಾರು ಬೈಯಲ್ಲ. ಅವು ಕೆಲಸನೇ ಮಾಡಲ್ಲ, ಅವು ನೀಟಾಗಿ ಮಾಡೋಕ್ಕೆ ಬರಲ್ಲ. ಹುಡುಗಿ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾಳೆ, ಎಲ್ಲ ನೀಟಾಗಿ ಮಾಡ್ತಾಳೆ. ಆ ವಯಸ್ಸೋದಂತ ಬರ್ತವೆ, ಅಲ್ಲಿ ಆಡ್ತವೆ, ನೀಟಾಗಿ ಕ್ಲೀನ್ ಮಾಡೋದೇ ಇಲ್ಲ ಮನೆಗನ. ಪಾತ್ರೆನೂ ಸರಿಯಾಗಿ ತೊಳೆಯಲ್ಲ. ಅಯ್ಯೋ ಏನಿಲ್ಲ, ಈ ಹುಡುಗಿ ನಮ್ಮ ಮನೇಲಿ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಡ್ತಾಳೆ ಅಂತ ಕೇಳ್ರಿ. ಎಲ್ಲ ಅಡುಗೆ ಮಾಡೋದಕ್ಕೆ ಎಲ್ಲ ಇವಳನ್ನೇ ಇಟ್ಕೊಳ್ಳೋಣ ಅಂತಲಾಗೆ. ಚೆನ್ನಾಗಿ ಕೆಲಸ ಮಾಡ್ತಾಳಲ್ಲ, ಅದಕ್ಕೇ ನಾನು ಬಿಡತ್ಲಾಗೆ ಹೋಗಲಿ ಅಂತ ಹೇಳಿ ಸುಮ್ಮನಿರಿಸ್ದೆ. ಆ ಹುಡುಗಿನ ಬಿಡಮ್ಮ, ಏನೋ ಅನಿವಾರ್ಯ ಆಗೈತೆ ಅಂತ ಹೇಳಿ ಸುಮ್ಮನಿರಿಸಿ ಇವ್ರನ್ನೂ ಬೈಯೋದ್ರಂಗೆ ಬೈದು ಹೇಳಿದ್ನತ್ಲಾಗೆ. ಮತ್ತು ಹಂಗನ ನೋಡಿ, 2 ಆಪ್ಷನ್ ಕೊಡೋಕ್ಕೆ ಅವ್ರು ಹೆಂಗೆ ಮನೆ ಕೆಲಸ ಮಾಡ್ತೀವಿ ಅಂತ ಒಪ್ಕೊಬಿಟ್ರು. ಮನೆ ಕೆಲಸ ಮಾಡ್ತೀವಿ. ನಾನು ಯಾರನ್ನ ಕೇಳಿದ್ರೆ ಗೌಡ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೀವಿ, ಅದಕ್ಕೆ ಮನೆ ಕೆಲಸ ಮಾಡ್ತೀವಿ ಅಂತ ಹೇಳಮ್ಮ ಅಂತ ಹೇಳ್ಬೇಕು ಹುಡುಗಿಗೆ. ಮತ್ತು ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ, ನೋಡಪ್ಪ ಇವರು ಶಿಕ್ಷೆ ಕೊಡ್ತೀವಿ, ಅಲ್ಲಿ ಕಳಿಸ್ತೀವಿ, ಜೈಲಿಗೆ ಕಳಿಸ್ತೀವಿ ಅಂದಿದ್ದು ಗೌಡ್ರು ಅವ್ರು ಮನೆ ಕೆಲಸ ಮಾಡೋದಕ್ಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಜನ ಊರಾಗೆಲ್ಲನ ಮಾತಾಡ್ಬಿಡ್ತಾರೆ. ಅದಕ್ಕೆ ನಾವು ಹುಡುಗಿಗೆ ಹೇಳಬೇಕು, ಗೌಡ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೀವಿ ಅಂತ ಹೇಳಮ್ಮ ಅಂತ ಹೇಳಿ. ಅಣ್ಣ, ಹೊರಟಿರೋ ಅಕ್ಕಿ ದುಡ್ಡು ಎಲ್ಲ ಬೇಳೆ ಬೆಲ್ಲ ಎಲ್ಲ ಬಂದೈತೆ, ಎಲ್ಲ ತೊಗೊಂಡು ಬಂದಿದ್ದೀನಿ ಅಣ್ಣ. ಸರಿ ಆಯಿತು, ನೀನೊಂದು ಪ್ಯಾಕೆಟ್ ತಗೋ. ನೀನೊಂದು ಪ್ಯಾಕೆಟ್ ಅಕ್ಕಿ ತಗೋಬಿಟ್ಟು ಇನ್ನು ಉಳ್ದಿರೋದೆಲ್ಲ ಹಾಕಿ ಕಳಿಸು. ದುಡ್ಡು ಎಷ್ಟಾಗೈತೆ, ಎಷ್ಟು ಅಮೌಂಟ್ ಆಗೈತೆ ಕೊಡಿಲಿ. ದುಡ್ಡಿನ್ನು ಅಣ್ಣ ಅಲ್ಲಿ ಚೀಲದಲ್ಲಿ ಕಟ್ಟಿಕ್ಕಿದ್ದೀನಿ. ಯಾಕೋ ಅಣ್ಣ ಈ ನಡುವೆ ಜನ ಕಡಿಮೆ ಮಾಡ್ತಾ ಇದ್ದಾರೆ ದುಡ್ಡು ಅಕ್ಕಿ ಎಲ್ಲ ಹಾಕೋದು. ಫಸ್ಟಿಗೆ ಹೆಂಗೆ ಹಾಕೋರೋಣ, ಬಿಡು ಅನಾಥಾಶ್ರಮ ಮಾಡ್ತಾ ಇದ್ದಾರೆ ಗೌಡ್ರು ಅಂತ ಹೇಳಿ ಹೆಂಗೆ ಹಾಕೋರು. ಇವಾಗ ಹಾಕೋದೇ ಇಲ್ಲ ಅಣ್ಣ. ಯಾಕನ ದುಡ್ಡು ಒಡವೆ ಏನು ಕೊಡೋದೇ ಇಲ್ಲ. ಮೊದಲು ನಮ್ಮ ಒಡವೆ ಆದರೂ ಕೊಡ್ತೀನಿ ಏನಾದ್ರೂ ಅಂತ ಹೇಳಿ ಅವಾಗೆಲ್ಲ ನಾ ಸಣ್ಣ ಉಂಗ್ರ ಎಲ್ಲ ಕೊಟ್ಟಿದ್ರು ಊರಾಗ ಯಾರ್ಯಾರನ ಇರೋ ಅಂತಾರು. ಇವಾಗ ಯಾರ್ಯಾರನ್ನ ಯಾತು ಕೊಡಲ್ಲ ಅಣ್ಣ. 10 ರೂಪಾಯಿ ಹಾಕ್ತಾರೆ, 5 ರೂಪಾಯಿ ಹಾಕ್ತಾರೆ, 2 ರೂಪಾಯಿ ಹಾಕ್ತಾರೆ. ಮೊದಲು 100-500 ಗಟ್ಟಲೆ ಕೊಡೋರು. ಇವಾಗ ಯಾಕೋ ಅಕ್ಕಿನೂ ಹಾಕಲ್ಲ, ಏನಿಲ್ಲ. ಸಾರ್ ಬೇಕಾದ್ರೆ ಗೌಡ್ರು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ, ಪ್ರತಿಯೊಬ್ಬರು ಹಾಕ್ಬೇಕಂತೆ. ಯಾಕೋ ಈ ನಡುವೆ ಆಗ್ತಾ ಇಲ್ಲ ನೀವು ಅಂತ ಹೇಳಿ ಸಾರ್ಸು ಸರಿಯಾಗೆ. ಅವ್ನಿಗೆ ಹೇಳಂಗೆ ಹೇಳು. ಅವ್ನು ಕುಡಿದ್ಬಿಟ್ಟು ಹೆಂಗೆ ಹೇಳ್ತಾನೋ ಏನೋ ಊರಲ್ಲಿ ಯಾರಿಗಾನೋ ಸೆಂದೆ ಗೊಂದೆಗಿರೋರಿಗೆ ಕೇಳಿಸುತ್ತೋ ಇಲ್ವೋ ಸರಿಯಾಗಿ ಹೇಳಿಸು. ಇಲ್ಲಾಂದರೆ ಒಂದು ಮೈಕ್ ತರಿಸ್ಬಿಡು. ಮೈಕ್ ತರಿಸಿ ಅನೌನ್ಸ್ ಮಾಡ್ಸೋದ, ಮೈಕ್ ಬರ್ತಾವಲ್ಲ ಅಂತ ತರಿಸ್ಬಿಟ್ಟು ಅದ್ರಲ್ಲಿ ರೆಕಾರ್ಡ್ ಮಾಡಿ ಜೋರ ಸೌಂಡಿಕ್ಕೂ ಹಾಕೊಂಡು ಹೋಗು ಕೇರ್ಗುಂಟೇನೆ. ಹಂಗಾದ್ರೆ ಎಲ್ಲರಿಗೂ ಕೇಳಿಸುತ್ತೆ. ಎಷ್ಟು ಹೊಳ್ತಿದೆ ಸಿದ್ದಣ್ಣ ದುಡ್ಡು? ಫಸ್ಟಿಗೆ 50,000 ಲಕ್ಷಗಟ್ಟಲೆ ಆಗೋದು. ಪಕ್ತೂರಲ್ಲೆಲ್ಲನ ಎಷ್ಟೊಂದು ದುಡ್ಡು ಆಗೋದು. ಪಕ್ತೂರಿಗೆ ಹೋಗಿಲ್ವಾ? ಪಕ್ತೂರಿಗೆ ಹೋಗ್ಬೇಕಾಗಿತ್ತು. ಅಯ್ಯೋ ಅಮ್ಮವ್ರೆ, ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲ ಅನಾಥಾಶ್ರಮ ಮಾಡ್ತಾ ಇದ್ದೀರಾ, ಎಲ್ಲ ಅಡ್ರೆಸ್ ಕೊಡಿ, ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತಾ ಇದ್ರು. ಅದಕ್ಕೆ ಗೌಡ್ರು ಬೇಡ ಸುಮ್ಮನಿರಪ್ಪ, ಪಾಕ್ತೂರ್ಗೂ ಏನು ನಮ್ಮೂರಲ್ಲೇ ಎಲ್ಲನ ಕಲೆಕ್ಟ್ ಮಾಡು, ನಮ್ಮೂರಿಗೆ ಮಸ್ತ್ ಆಗ್ತವೆ ಅಂತ ಹೇಳಿದ್ರು. ನೋಡು, ಒಂದು 8-9 ಚೀಲ ಅಕ್ಕಿ ಆಗೋವು. ಇವಾಗ 2-3 ಚೀಲ ಅಷ್ಟೇ ಆಗೋದು. ಬಿಡು, ಏನು ಮಾಡೋಕ್ಕಾಗುತ್ತೆ, ಬಂದಷ್ಟು ಬರಲಿ. ಒಂದು ಚೀಲ ನೀನು ತಗೊಬಿಡು, ಇನ್ನಿದ್ದೆಲ್ಲ ಹಾಕಳಿಸು. ದುಡ್ಡು ಎಷ್ಟು ಬಂದೈತೆ ಅದನ್ನು ಪರಿಮಳನ ಕೈ ಕೊಡು, ಎಲ್ಲ ಅವಳು ಕೌಂಟ್ ಮಾಡ್ಕೊಂತಾಳೆ. ಬಂದ್ಲು ಮನೆ ಕೆಲಸದವಳು, ಸುಮ್ಮನಿರ್ರಿ, ಏನು ಮಾತಾಡಬೇಡ್ರಿ. ಬಾರಮ್ಮ, ಬಾ ಸುಗುಣ, ನಿನ್ನೇ ನೋಡ್ತಾ ಇದ್ದೆ ನಾನು. ಅಯ್ಯೋ, ನೀನು ಬಂದಿರೋಕ್ಕೆ ಒಂಥರ ನೆಮ್ಮದಿ ಆಯಿತು. ಬಾರಮ್ಮ, ನನಗೆ ಯಪ್ಪ ಕೆಲಸ ಮಾಡ್ಕೊಳ್ಳೋದೇ ಒಂದು ತಲೆನೋವಾಗಿತ್ತು. ನೀನು ನೋಡಿ ಒಂಥರ ನೆಮ್ಮದಿ ಆಯಿತು. ಅದೊಂದು ಚೀಲ ತಗೊಬಿಟ್ಟು ಇನ್ನು ಉಳ್ದಿರೋದು ಅದೇನು ಮಾಡಬೇಕು ಅದನ್ನು ಮಾಡು, ಕಳಿಸ್ಬಿಡು ಆಟೋದಲ್ಲಿ ಹಾಕಿ. ಸರಿ ಆಯಿತು ಗೌಡ್ರೆ. ಏನಮ್ಮ ಸುಗುಣ, ನಿನ್ನ ಗಂಡ ಇಂಥ ಕೆಲಸ ಮಾಡ್ತಾ ಇದ್ದಾನೆ, ನಾನು ಏನೋನು ಬಿಡು, ಒಳ್ಳೆ ಹುಡುಗಿ ನೀನು, ನಮ್ಮನೆ ಕೆಲ್ಸಕ್ಕೆ ಬೇರೆ ಬರ್ತೀಯಾ ಅಂತ ಹೇಳಿ ಹೆಂಗೋ ನಿಮ್ಮ ಕಡೆಗೆ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದೆ ಅತ್ಲಾಗೆ, ನಮ್ಮನೆಗೆ ಕೆಲಸ ಮಾಡ್ತೀಯಾ ಅಂತ ಹೇಳಿ. ಗೌಡ್ರೆ, ಗೊತ್ತಾಯ್ತು. ನೀವು ಯಾವಾಗ ನಮ್ಮ ಕಡೆಗೆ ಮಾತಾಡಿದ್ರ ಬಿಡ ಮಾತಾ ಹೋಗ್ಲಿ ಅಂತ ಹೇಳಿ ಯಾವಾಗ ನಮ್ಮ ಕಡೆಗೆ ಮಾತಾಡಿದ್ರ ಆವಾಗಲೇ ಗೊತ್ತಾಯ್ತು. ಅದಕ್ಕೆ ಗೌಡ್ರೆ, ನಿಮ್ಮ ಮನೆಗೆ ಯಾವಾಗ್ಲೂ ನಾನು ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ಏನೇ ತಪ್ಪಾದರೂ ನೀವು ನಮಗೆ ಸ್ವಲ್ಪ ಹೊಟ್ಟೆಗೆ ಹಾಕೋಬೇಕು. ನಾನಂತೂ ಯಾವತ್ತೂ ಕೆಲಸ ಬಿಡಲ್ಲ. ಪರಿಮಳ ಹಾಕೊಂಡು ಕಾಲು
ಎತ್ತಿ ಸೇವೆ ಮಾಡ್ಬೇಕಂದ್ರೂ ಮಾಡ್ತೀನಿ. ಸರಿ ಆಯಿತು, ನೀನು ಬರ್ತಾ ಇರು. ನಾನೆಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ನಮ್ಮ ಮನೆಯವ್ರಿಗೆ ಹೇಳಿ ನಾನೆಲ್ಲನ ನಿಮ್ಮ ಏನೇ ಪ್ರಾಬ್ಲಮ್ ಆದ್ರೂ ನಿಮ್ಮ ಕಡೆಗೆ ನ್ಯಾಯ ಹೇಳೋ ಥರ ಮಾಡ್ತೀನಿ ನಾನು. ಸರಿನಾ? ತಲೆ ಕೆಡಿಸ್ಕೊಬಕ್ಕೆ ಹೋಗ್ಬೇಡ. ಅದಕ್ಕೆ ಕಣಮ್ಮ ಹೆಂಗೂ ಬರ್ತಾ ಇರ್ತೀಯ. ಮತ್ತು ನನ್ನ ಹೆಂಡ್ತಿ ಅವಳು ಕೆಲಸ ಮಾಡ್ಕೊಳ್ಳೋದಕ್ಕೆ ಅಳ್ತಾಳೆ. ನನಗೆ ನನ್ನ ಹೆಂಡ್ತಿ ಚೆನ್ನಾಗಿರಬೇಕು. ಅವಳು ಖುಷಿಯಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ಅದಕ್ಕೋಸ್ಕರ ಅವಳು ಬೇಜಾರು ಮಾಡ್ಕೊಬಿಟ್ರೆ ನನಗೂ ಬೇಜಾರಾಗುತ್ತೆ. ನೀನು ಬರಲಿಲ್ಲ ಅಂತ ಅವತ್ತು ಮನೆ ಕೆಲಸ ಕಾಲೇ ಬೇಜಾರು ಮಾಡ್ಕೊಂಡಿದ್ದಾಳೆ. ನನಗೂ ಬೇಜಾರಾಗುತ್ತೆ. ನನ್ನ ಹೆಂಡ್ತಿ ಚೆನ್ನಾಗಿರ್ಬೇಕು, ನನಗೆ ಪರಿಮಳವಾಗೇ ಇರ್ಬೇಕು ನನಗೆ. ಅದಕ್ಕೆ ಗೌಡ್ರೆ ನಮ್ಮ ಮನೆಯವ್ರೂ ಇನ್ನೊಂದು 2 ದಿವಸ ನೋಡ್ತಾರೆ. ಎಗ್ ರೈಸ್ ಅಂಗಡಿ ಏನಾದರೂ ಆಗಲಿಲ್ಲ ಅಂತಂದರೆ ಎಲ್ಲ ಮುಚ್ಚಾಕೊಂಡು ಬರ್ತಾರೆ. ನಿಮ್ಮ ಹೊಲದಲ್ಲಿ ಬೇಕಾದರೆ ಏನು ಕೆಲಸ ಹೇಳಿದ್ರು ಮಾಡ್ಕೊಂಡಿರ್ತಾರೆ ಗೌಡ್ರೆ. ಏನಾದರೂ ಹೇಳ್ರಿ ಬೇಕಾದರೆ ಮಾಡ್ತಾರೆ, ಅವ್ರೇನಿಲ್ಲ. ವರ್ಷನೂ ಬಂದರೆ ವಾಸಿ ಅಪ್ಪ. ನನ್ನ ಜೊತೆಗೆ ಏನು ಕನ ಆಗ್ಲೇಳು, ಹೊಲ್ದಕ್ಕಾಗ್ಲೇಳು, ಏನು ಕನ ಆಗ್ಲೇಳು ಬಂದರೆ ವಾಸಿ. ನಿಜ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನಪ್ಪ ನಿನ್ನ ಗಂಡ. ವರ್ಷ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ. ನೀನು ಮುಂಚೆಗೆ ನಮ್ಮ ಮನೆ ಕೆಲ್ಸಕ್ಕೆ ಬತ್ತೀಯ ಅಂಬದು ಗೊತ್ತಾಗಿದ್ರೆ ಅವತ್ತು ಹೇಳ್ತಿದ್ದೆ. ಆ ದುಡ್ಡೆಲ್ಲನ ಹೆಂಗೆ ಗೊತ್ತಾಗ ಏನೂ ಕೊಡಬೇಡ್ರಿ ಅಂತ ಹೇಳ್ತಿದ್ದೆ. ಏನು ಮಾಡಲಿ, ನಮ್ಮ ಮನೆ ಕೆಲ್ಸಕ್ಕೆ ಬತ್ತೀಯ ಅಂಬದು ಗೊತ್ತಾಗಲಿಲ್ಲ. ನೀನು ಬರಂಗಿದ್ರೆ ನಿಮ್ಮ ಕಡೆಗೆ ನ್ಯಾಯ ಹೇಳೋಕೆ ಹೇಳ್ತಿದ್ದೆ ನನ್ನ ಗಂಡನಿಗೆ. ಅಯ್ಯೋ ಹಂಗೆ ಮಾಡೋದಕ್ಕಾಗಲ್ಲ ಪರಿಮಳ. ಯಾಕಂದರೆ ಅವ್ರು ಲಸ್ಮಕ್ಕ ಅವರೆಲ್ಲ ಇದ್ರು. ಅಯ್ಯಮ್ಮ ತುಂಬ ಸ್ಟ್ರಾಂಗು. ಅದಕ್ಕೆ ಏನೋ ಒಂದು 2 ಏಟು ಹೊಡೆದೆ ಅಷ್ಟೇ ಹಿಡ್ಕೊಂಡು. ಅವತ್ತು ಏನು ಮಾಡೋಕ್ಕಾಗಲ್ಲ. ಅವೆಲ್ಲನ ಮನಸ್ಸಲ್ಲಿ ಈಗ ವರ್ಷ ನಮ್ಮ ಹೊಲದಲ್ಲಿ ಹಿಂಗೆ ನಮ್ಮ ಜೊತೆಗೆ ಅವನು ಸಿದ್ದನ ಜೊತೆಗೆ ಒಬ್ಬ ಅವನು ಆದರೆ ಸಾಕಪ್ಪ. ಸಿದ್ಧ ಇದ್ದಾನೆ, ಅವನ ಜೊತೆಗೆ ಅವನು ಸ್ವಲ್ಪ ಕೆಲಸ ಮಾಡ್ಕೊಂಡು ನಮ್ಮ ಮನೆಯಲ್ಲೂ ಹೊಲದಲ್ಲೂ ಎಲ್ಲ ನೋಡ್ಕೊಂಡು ನಮ್ಮ ತೋಟ ಕಾಯ್ಕೊಂಡು ಇದ್ರೆ ಸಾಕತ್ತ. ಹೆಂಗೋ ನೀನು ಇಲ್ಲೂ ಮನೆ ಕೆಲಸ ಮಾಡ್ಬೋದು. ನೀನು ತಿಂಡಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀಯ. ಎಲ್ಲ ಇಲ್ಲೇ ಮಾಡ್ಕೊಂಡು ಇಲ್ಲೇ ಇದ್ದುಬಿಡ್ರ ಮಾತ್ಲಾಗೆ. ತಿಂಡಿ ಅಡುಗೆ ಮಾಡಿಬಿಡು, ನೀನು ಇಲ್ಲೇ ತಿಂದ್ಬಿಡು. ನಿಮಗೂ ಗಂಡ ಹೆಂಡ್ತಿ ಇಬ್ಬರೇ ಇರೋದು, ಯಾರೂ ಇಲ್ಲ. ನಿಮಗೂ ಖರ್ಚು ಕಡಿಮೆ ಆಗುತ್ತೆ. ಹೆಂಗೂ ನೋಡ್ಕೊಂಡು ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡು ಇದ್ಬಿಡ್ರಿ. ಸುಗುಣ, ನೀನು ಏನು ಯೋಚನೆ ಮಾಡಬೇಡ. ನಮ್ಮ ಹೊಲದಲ್ಲಿ ವರ್ಷನ್ಗೂ ಬೇಕಾದರೆ ಕೆಲಸ ಐತೆ. ಆ ಎಗ್ ರೈಸ್ ಅಂಗಡಿನೇ ನೆಚ್ಕೊಂಡಿರ್ಬೇಡ್ರಿ, ಸರಿನಾ? ನಮ್ಮ ಹೊಲದಲ್ಲಿ ಕೆಲಸ ಐತೆ, ನಮ್ಮ ಮನೆ ಕೆಲಸ ಐತೆ, ಎಲ್ಲ ಮಾಡ್ಕೊಂಡಿರೋ ನನಗೆ ಅಡುಗೆ ತಿಂಡಿ ಮಾಡೋದಕ್ಕೂ ಆಗೋದಿಲ್ಲ ಕಣೆ. ನೀನು ತಿಂಡಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀಯ. ಮೊನ್ನೆ ಪುಳಿಯೋಗರೆ ಗೊಜ್ಜು ಮಾಡಿದ್ದಲ್ಲ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸೂಪರಾಗಿತ್ತಲ್ವೇನ್ರಿ? ಚೆನ್ನಾಗಿತ್ತಮ್ಮ ಸುಗುಣ, ಚೆನ್ನಾಗಿ ಮಾಡಿದ್ದೆ ತಿಂಡಿನ. ನಮ್ಮ ಮನೆಯವ್ರು ಹಂಗಂದ್ರು. ಎಷ್ಟು ಚೆನ್ನಾಗಿ ತಿಂಡಿ ಮಾಡಿದ್ದಾಳೆ ನೋಡು ಪುಳಿಯೋಗರೆ ಗೊಜ್ಜು. ನೀನು ಮಾಡಿದ್ರೆ ಚೆನ್ನಾಗಿ ಟೇಸ್ಟೇ ಇರ್ತಿರ್ಲಿಲ್ಲ ಕಣೆ. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಹುಡುಗಿ ನೋಡು, ಎಷ್ಟು ಚೆನ್ನಾಗೇ ತಿಂಡಿ ಮಾಡಿದ್ದಾಳೆ ನೋಡು. ನೀನು ಕಲ್ಕೊ ಹಿಂಗೆ ಮಾಡೋದ ಅಂತ ಅಂದರು ನಮ್ಮ ಮನೆಯವರು. ನನಗೆ ತಿಂಡಿ ಅಡುಗೆ ಮಾಡೋದಕ್ಕೂ ಬರೋಲ್ಲ ಕಣೆ. ನಮ್ಮ ಅಪ್ಪರ ಮನೇಲಿ ನಾನು ಏನು ಮಾಡ್ದವಳಲ್ಲ, ಅದಕ್ಕೇನೆ ಎಷ್ಟು ದಿನ ಅಂತ ಹೋಟ್ಲಲ್ಲಿ ತಿನ್ನೋದು. ಅದಕ್ಕೆ ಅತ್ಲಾಗೆ ನಮ್ಮ ಮನೆಯವ್ರಿಗೆ ಹೇಳಿದೆ, ತಿಂಡಿ ಅಡುಗೆ ಮಾಡೋದಕ್ಕೂ ಯಾರಾದರೂ ಸಿಕ್ಕಿದ್ರೆ ಇಟ್ಕೊಳ್ರಿ ಅಂತ ಹೇಳಿ. ಅದಕ್ಕೆ ಸುಗುಣ, ತಿಂಡಿ ಅಡುಗೆ ಇಲ್ಲಡು ಬೆಳಗ್ಗೆ ನೀನು 8 ಗಂಟೆ 8:15 ಅಷ್ಟೊತ್ತಿಗೆ ತಿಂಡಿ ಮಾಡು, ಮಧ್ಯಾಹ್ನ ಊಟ ಮಾಡು, ಸಾಯಂಕಾಲ ಮತ್ತೆ ಅಡುಗೆ ಮಾಡು. ಇಲ್ಲೇ ನೀವು ಇಲ್ಲೇ ಅಡುಗೆ ಮಾಡು, ಊಟ ಮಾಡು. ವರ್ಷ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ನೀವು ಹಿಂಗೆ ನಿಮ್ಮ ಮನೆ ಹತ್ರ ಹೋಗ್ತಾ ಬರ್ತಾ ಹಿಂಗೆ ಇರ್ರಿ ಕೆಲಸ ಮಾಡ್ಕೊಂಡು ಅಷ್ಟೇನೆ. ಅಕ್ಕ, ನಾನು ಅದನ್ನೇ ಹೇಳಿದ್ದು ನನ್ನ ಗಂಡನಿಗೆ. ಅದರಲ್ಲೇ ಏನು ಮಾಡಬೇಕು ಅನ್ನೋದೇನಿಲ್ಲ. ಹಿಂಗೆ ಗೌಡ್ರ ಹೊಲಕ್ಕೆ ಕೆಲ್ಸಕ್ಕೆ ಹೋದ್ರೆ, ನೀವು ಕೆಲ್ಸಕ್ಕೆ ಹೋದ್ರೆ ನಾನು ಮನೆಗೆ ಕೆಲ್ಸಕ್ಕೆ ಹೋದ್ರೆ ಇಲ್ಲೇ ದುಡ್ಡು ಆಗುತ್ತೆ, ಅದನ್ನೇ ಮಾಡಬೇಕು ಅನ್ನೋದಿಲ್ಲ ಅಂತ ಹೇಳಿದೆ. ಅಷ್ಟೇ ಕಣಮ್ಮ, ಹಂಗೆ ಮಾಡಿರಿ. ಇಬ್ಬರಳೂ ಬಂದುಬಿಡ್ರಿ. ಅವನು ಸಿದ್ದನ ಜೊತೆಗೆ ಇರಲಿ ಕೆಲಸಕ್ಕೆ. ಅಲ್ಲೂ ಇಲ್ಲೂ ಹೋಗ್ಕೊಂಡು ಬೇಜಾನ್ ಕೆಲಸಗಳು ಇರ್ತವೆ. ಈಗ ಅಕ್ಕಿ ಹೊಡ್ಸೋಕ್ಕೆಲ್ಲ ಈಗ ಊರಲ್ಲಿ ನೋಡು ಎಲ್ಲ ಇವಾಗ ಅವನು ಪಾಪ ಸಿದ್ಧ ಒಬ್ಬನೇನೆ, ಬೇರೆ ಯಾರನ್ನೂ ಕರ್ಕೊಳ್ಳಲ್ಲ. ಇವಾಗ ನೋಡಿ 3 ಚೀಲ ಅಕ್ಕಿ ಬಂದಿದ್ದಾವೆ, 3 ಚೀಲ ಅವನು ಒಬ್ಬನೇ ಒತ್ತಾಕಬೇಕು. ಊರಲ್ಲೆಲ್ಲ ಜನಗಳಿಗೆ ಹೇಳ್ಬೇಕು, ಅನಾಥಾಶ್ರಮಕ್ಕೆ ತಂದಾಕ್ರಿ ಅಂತೇಳಿ ಎಲ್ಲರಿಗೂ ಹೇಳ್ಬೇಕು. ಅದನ್ನೆಲ್ಲ ಮಾಡಬೇಕಲ್ಲ. ಅದಕ್ಕೆ ವರ್ಷನೂ ಇದ್ರತ್ಲಾಗೆ ಹೆಂಗೋ ಆಗುತ್ತೆ ಅಂತ ಹೇಳಿ ನನಗೆ ನನ್ನ ಹೆಂಡ್ತಿ ಚೆನ್ನಾಗಿರ್ಬೇಕಮ್ಮ ಅಷ್ಟೇ. ನನ್ನ ಹೆಂಡ್ತಿಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ದೀನಿ. ಸರಿ ಆಯಿತು ಗೌಡ್ರೆ, ನಾನು ಅದನ್ನೇ ಹೇಳಿದ್ದು ನನ್ನ ಗಂಡನಿಗೆ. ಇಬ್ಬರು ಬಂದುಬಿಡ್ತೀವಿ, ನೋಡೋಣ ಇನ್ನೊಂದು ವಾರ ನೋಡ್ತೀವಿ. ಇಲ್ಲಾಂದರೆ ಬಾಕ್ಲಕೊಂಡು ಬಂದುಬಿಡೋದೆ. ನೋಡಿದ್ರಲ್ಲ ವೀಕ್ಷಕರೇ, ಗೌಡ್ರ ಮನೆಗೆ ಯಾರು ಕೆಲ್ಸಕ್ಕೆ ಬರಲ್ಲ, ನಾನೇ ಬರ್ತಾ ಇರೋದು. ಅದಕ್ಕೇ ಗೌಡ್ರು ಹೆಂಗೂ ನಮ್ಮ ಕಡೆಗೆ ಸ್ವಲ್ಪ ಮಾತಾಡಿ ಸುಮ್ಮನೆ ಆಗ್ಬಿಟ್ರು ಅತ್ಲಾಗೆ. ಇವಾಗ ಅವ್ರ ಹೆಂಡ್ತಿ ಅಂದರೆ ಅವರಿಗೆ ತುಂಬ ಇಷ್ಟ. ಅವ್ರಿಗೆ ಕೆಲಸ ಮಾಡೋದಕ್ಕಾಗಲ್ಲ. ಅವ್ರಿಗೇನು ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಅದಕ್ಕೇ ನಾನು ಸ್ವಲ್ಪ ಕೆಲಸ ಮಾಡಿಕೊಡೋದಕ್ಕೆ ಅವ್ರು ಹೆಂಗೋ ಅತ್ಲಾಗೆ ತಿರ್ಗಿ ಮನೆ ಕೆಲಸ್ತಾರೆ, ಯಾರು ಇಲ್ದಂಗೆ ಆಗ್ತಾರೆ ಅಂತ ಹೇಳಿ ಗೌಡ್ರು ನಮ್ಮ ಕಡೆಗೆ ಹೇಳಿದ್ದಾರೆ. ಅದಕ್ಕೆ ಏನು ಮಾತಾಡಲಿಲ್ಲ. ಅದಕ್ಕೆ ಮೇಲಿಂದ ಎಗ್ ರೈಸ್ ಅಂಗಡಿ ಇಲ್ಲ ಅಂದ್ರೂ ಗೌಡ್ರು ಮನೇಲಿ ಇಬ್ಬರು ಕೆಲಸ ಮಾಡಿಕೊಂಡು ಇರ್ತೀವಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.